27th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಎ ಸ್ಕೂಲ್ ಇಟ್ ವಾಸ್ ಡಿಸೈಡೆಡ್ ಟು ಡಿಸ್ಟ್ರಿಬ್ಯೂಟ್ ₹1500 equally among the student who get A+ grade in the 10th standard annual examination. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ₹1500 ಇದೆ. ಓಕೆ, ಇದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಬಿಟ್ಟು ಯಾರಿಗೆ ಕೊಡ್ತಾರೆ, ಯಾರ್ಯಾರು A+ ಗ್ರೇಡ್ ತರ್ತಾರೋ 10th ಸ್ಟ್ಯಾಂಡರ್ಡ್ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಅವ್ರಿಗೆ ಈಕ್ವಲ್ ಆಗಿ ಡಿವೈಡ್ ಮಾಡ್ಬಿಟ್ಟು ಆ ಅಮೌಂಟ್ ನ ಕೊಡ್ತಾರೆ. ಸೊ ಇವಾಗ ಟೋಟಲ್ ಅಮೌಂಟ್ ಎಷ್ಟಿದೆ ಅದನ್ನ ಬರೆಯೋಣ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಟೋಟಲ್ ಅಮೌಂಟ್ ಈಸ್ ಈಕ್ವಲ್ ಟು ₹1500 ಇದೆ. ಓಕೆನಾ. ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಆಫ್ಟರ್ ದ ರಿಸಲ್ಟ್ಸ್ 5 more students got A+ grade than the students of A+ grade before examination. ಓಕೆ, ಇಲ್ಲಿ ಏನಾಗಿದೆ, ಬಿಫೋರ್ ಎಕ್ಸಾಮಿನೇಷನ್ ಓಕೆ ಅವ್ರು ಒಂದ್ ನಂಬರ್ ಅನ್ಕೊಂಡಿದ್ರು. ಓಕೆ, ಎಕ್ಸಾಂಪಲ್ ಅನ್ಕೊಳ್ಳೋಣ, ಬಿಫೋರ್ ಎಕ್ಸಾಮಿನೇಷನ್ 10 ಜನ A+ ಗ್ರೇಡ್ ತರ್ಬೋದು ಅಂತ ಅನ್ಕೊಂಡಿದ್ರು. ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ 15 ಜನ A+ ಗ್ರೇಡ್ ತಗೊಂಡ್ರು, ಅಂದ್ರೆ 5 ಜನ ಜಾಸ್ತಿ ಆದ್ರು. ಓಕೆ, ಈ ತರ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, ಬಿಫೋರ್ ಎಕ್ಸಾಮಿನೇಷನ್ ಅವ್ರು ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದಾರಲ್ಲ ಅದನ್ನ ಎಕ್ಸಾಮ್ ಕೊಡೋಣ. ಬಿಫೋರ್ ಎಕ್ಸಾಮಿನೇಷನ್ the expected number of students who will get A+ grade B X ಅಂತ ಅನ್ಕೋಣ. ಓಕೆ, ಈಗ ಒಬ್ಬೊಬ್ಬರಿಗೆ ಎಷ್ಟು ಅಮೌಂಟ್ ಬರುತ್ತೆ, ಈಗ ಏನ್ ಬರೆಯೋಣ, ಪ್ರೈಸ್ ಫಾರ್ ಈಚ್ ಸ್ಟೂಡೆಂಟ್ ಬಿಫೋರ್ ಎಕ್ಸಾಮಿನೇಷನ್. ಓಕೆ, ಸೊ ಎಕ್ಸಾಮಿನೇಷನ್ ಬರೆಯೋಕ್ಕಿಂತ ಮುಂಚೆ ಒಬ್ಬೊಬ್ಬರಿಗೆ ಎಷ್ಟು ಸಿಗ್ಬೋದಂತ ಡಿಸೈಡ್ ಆಗಿತ್ತು. ನೀವೇ ನೋಡ್ರಿ. ಓಕೆ, ಈಗ ಎಕ್ಸಾಂಪಲ್ ಅನ್ಕೊಳ್ಳೋಣ, ₹500 ಇದೆ. ಓಕೆ, ಈಗ ಇದನ್ನ 5 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಒಬ್ಬೊಬ್ರಿಗೆ ಎಷ್ಟು ಕೊಡ್ತೀರಿ, 5 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಒಬ್ಬೊಬ್ರಿಗೆ ₹100 ಕೊಡ್ತೀರಿ. ಹೆಂಗೆ ಅಂತಂದ್ರೆ ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಹೌದಾ? ಸೊ ನಥಿಂಗ್ ಬಟ್ ಏನ್, ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಏನಾಗುತ್ತೆ, 5 1 ಜಾ 5, 100 ಜಾ, ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಕೂಡ ಅದೇ ರೀತಿ ಇರೋದು. ಟೋಟಲ್ ₹1500. ಓಕೆ, ಎಷ್ಟು ಜನ ಸ್ಟೂಡೆಂಟ್ಸ್ ಎ ಗ್ರೇಡ್ ತಂದಿದ್ದಾರೆ, ಬಿಫೋರ್ ಎಕ್ಸಾಮಿನೇಷನ್ ಅವ್ರು ಎಷ್ಟು ಜನ ಬರ್ತಾರಂತ ಎಕ್ಸ್ಪೆಕ್ಟ್ ಮಾಡಿದ್ರು X. ಸೊ ಇದು ಬಂದು ಟೋಟಲ್ ಅಮೌಂಟ್, ಟೋಟಲ್ ಸ್ಟೂಡೆಂಟ್ಸ್ ಹೂ ಗೆಟ್ ಎ ಗ್ರೇಡ್ ಬಂದ್ಬಿಟ್ಟು X. ಓಕೆ, ಇದನ್ನ ಈಕ್ವೇಶನ್ 1 ಅನ್ಕೊಳ್ಳೋಣ. ಯಾವಾಗ ಇದು ಇನ್ನು ಎಕ್ಸಾಮಿನೇಷನ್ ಬರೆಯಕ್ಕಿನ ಮುಂಚೆನೆ ಇಷ್ಟು ಜನ ಬರ್ಬೋದಂತ ಅನ್ಕೊಂಡಿದ್ರು. ಓಕೆ, ಈಗ ಏನಾಗಿದೆ ನೋಡೋಣ. ಈಗ ಏನಾಗಿದೆ, ಆಫ್ಟರ್ ರಿಸಲ್ಟ್ಸ್ ಬಂದ್ಮೇಲೆ ಆಫ್ಟರ್ ರಿಸಲ್ಟ್ಸ್ the number of students who got A+ grade is equal to, ಮೊದಲು X ಜನ ತರ್ತಾರ ಅಂತ ಅನ್ಕೊಂಡಿದ್ರಿ, ಈಗ 5 ಜನ ಜಾಸ್ತಿ ಆಗಿದ್ದಾರೆ ಅಂದ್ರೆ ಏನಾಗುತ್ತೆ, X+5 ಆಗುತ್ತೆ. ಈಗ ಪ್ರೈಸ್ ಫಾರ್ ಈಚ್ ಸ್ಟೂಡೆಂಟ್ ಏನಾಗುತ್ತೆ, ಇವಾಗ ಪ್ರೈಸ್ ಫಾರ್ ಈಚ್ ಸ್ಟೂಡೆಂಟ್ ಆಫ್ಟರ್ ರಿಸಲ್ಟ್ಸ್. ಸೊ ಎಷ್ಟಾಗುತ್ತೆ, ಇವಾಗ ಇರೋದೇ ₹1500 ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಈಗ ಎಷ್ಟು ಸ್ಟೂಡೆಂಟ್ಸ್ A+ ಗ್ರೇಡ್ ತಂದಿದ್ದಾರೆ, X+5, ಅದನ್ನ ಡಿನಾಮಿನೇಟರ್ ಅಲ್ಲಿ ಬರಿಬೇಕು. ಓಕೆ, ಸೊ ಇವಾಗ ಏನು, ಇದು ಈಕ್ವೇಶನ್ 2 ಆಯ್ತು. ಓಕೆ, ಈಗ ನಮ್ಗೆ 2 ಈಕ್ವೇಶನ್ ಗೊತ್ತಾಯ್ತು. ಈಗ ಅವ್ರು ಏನ್ ಕೊಡಿದ್ರು ಆಮೇಲೆ, ಆಸ್ ಎ ರಿಸಲ್ಟ್ ದ ಅಮೌಂಟ್ received by each student was reduced by ₹25. ಈಗ ಏನಾಯ್ತಂದ್ರೆ ಎಕ್ಸಾಂಪಲ್ ಅನ್ಕೋಣ, ಇವ್ನಿಗೆ ಮೊದಲು ಒಬ್ಬೊಬ್ರಿಗೆ ₹100 ಬರ್ತಿತ್ತು ಅನ್ಕೋಣ. ಓಕೆ, ಇವಾಗ ಏನಾಗಿದೆ, ₹25 ಕಡಿಮೆ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 75. ಮೊದಲು 100 ಇದ್ರೆ ಇವಾಗ 75 ಬರ್ತಾ ಇದೆ. ಯಾಕೆ, ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಆದ್ರು. ಸೊ ಅವಾಗ ಒಬ್ಬೊಬ್ರಿಗೆ ಅಮೌಂಟ್ ಕೂಡ ಕಡಿಮೆ ಆಯ್ತು. ಏನೋ ಮೊದಲು ಒಬ್ಬೊಬ್ರಿಗೆ ₹100 ಬರ್ತಿದ್ರೆ ಇವಾಗ ಎಷ್ಟಾಗುತ್ತೆ, ₹75. ಅದೇ ಮೊದಲು ₹500 ಬರ್ತಾ ಇದ್ರೆ ಇವಾಗ ಒಬ್ಬೊಬ್ರಿಗೆ ಎಷ್ಟು ಬರುತ್ತೆ,
475. ಸೊ ಇವ್ರಿಬ್ಬರನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 25 rupees ಬರುತ್ತೆ. ಅಂದ್ರೆ ಪ್ರೈಸ್ ಫಾರ್ ಈ ಸ್ಟೂಡೆಂಟ್ ಬಿಫೋರ್ ಎಕ್ಸಾಮಿನೇಷನ್ ಮೈನಸ್ ಪ್ರೈಸ್ ಫಾರ್ ಈ ಸ್ಟೂಡೆಂಟ್ ಆಫ್ಟರ್ ರಿಸಲ್ಟ್ ಬಂದ್ಬಿಟ್ಟು ಎಷ್ಟು? 25. ಓಕೆ, ಸೊ ಈಗ ನಾವೇನ್ ಬರಿಬಹುದು ಅಂತಂದ್ರೆ ಈಕ್ವೇಶನ್ ಪ್ರೈಸ್ ಫಾರ್ ಈಚ್ ಸ್ಟೂಡೆಂಟ್ ಬಿಫೋರ್ examination minus price for each student after results is equal to ಎಷ್ಟು? 25. ಓಕೆ, 25 ರೂಪಾಯಿ ಡಿಫರೆನ್ಸ್ ಬರ್ತಾ ಇದೆ. ಈಗ ಈಕ್ವೇಶನ್ 1 ಇಂದ ನಮಗೇನ್ ಗೊತ್ತು? ಈಕ್ವೇಶನ್ 1 ಇಂದ ಇದು 1500 by x. ಸೊ ಇದ್ರ ವ್ಯಾಲ್ಯೂ ಏನು? 1500 by x ಅಂತ ಗೊತ್ತು ಬಿಫೋರ್ ಎಕ್ಸಾಮಿನೇಷನ್. ಆಫ್ಟರ್ ರಿಸಲ್ಟ್ಸ್ ನಮಗೇನ್ ಗೊತ್ತು? 1500 divided by x plus 5 ಅಂತ ಗೊತ್ತು. ಇಸ್ ಈಕ್ವಲ್ ಟು ಏನಾಗುತ್ತೆ? 25 ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡೋಣ? ಡಿನಾಮಿನೇಟರ್ ಎಲ್ಸಿಎಂ ತಗೊಳ್ಳೋಣ. ಸೊ ಅವಾಗ ಏನಾಗುತ್ತೆ? x ಇಂಟು x plus 5 ಆಯ್ತು. ಓಕೆ, ಈಗ ಏನ್ ಮಾಡ್ರಿ? ಫಸ್ಟ್ ನಂಬರ್ ತಗೊಳ್ರಿ ಇಲ್ಲಿ. ಓಕೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಏನಾಗುತ್ತೆ? x ಇಂಟು x plus 5. ಸೊ ಏನಾಯ್ತು? x ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? 1500. ಓಕೆ, ಬೇಕಿದ್ರೆ ಇಲ್ಲೇ ಮಲ್ಟಿಪ್ಲೈ ಮಾಡ್ಬಿಡೋಣ. ಓಕೆ, ಇಲ್ಲಿ ಉಳಿದಿದ್ದೇನು? 1500 ಇಂಟು x plus 5. 1500 ಇಂಟು x, 1500 x. ಓಕೆ, 1500 ಇಂಟು 5. ಸೊ ಏನಾಗುತ್ತೆ? 500, 500, 5 5 25, 2 ಕ್ಯಾರಿ, 5 1 5, 5 plus 2 7. ಎಷ್ಟಾಯ್ತು? 1500x plus 7500 ಆಯ್ತು ಮೈನಸ್. ಓಕೆ, ಈಗ ಏನ್ ಮಾಡ್ರಿ? ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಇಲ್ಲಿರೋ ಸೆಕೆಂಡ್ ನಂಬರ್ ತಗೊಳ್ರಿ. ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. x ಇಂಟು x plus 5. ಅವಾಗ ಏನಾಗುತ್ತೆ? x plus 5 ಕ್ಯಾನ್ಸಲ್ ಆಗಿ ಏನು ಉಳಿತು? 1500x. ಸೊ ಅದನ್ನ ಇಲ್ಲಿ ಬರೀತೀನಿ. 1500x is equal to 25 ಆಯ್ತು. ಈಗ ನೀವು ನೋಡಿದ್ರೆ ಪ್ಲಸ್ 1500x ಮೈನಸ್ 1500x ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ ನೋಡ್ರಿ 7500 divided by x into x, x square plus x into 5, 5x ಆಯ್ತು. is equal to ಏನು? 25 ಆಯ್ತು. ಓಕೆ, ಈಗ ನಾನೇನ್ ಮಾಡ್ತೀನಿ ನೋಡ್ರಿ. ಓಕೆ, ಈ ಡಿನಾಮಿನೇಟರ್ ಈ ಕಡೆ ಹೋದ್ರೆ ಇಂಟು ಆಗುತ್ತೆ. ಓಕೆ, ಅದನ್ನ ಇಲ್ಲಿ ಬರೀತೀನಿ. ಏನದು? 7500 is equal to 25 into x square plus 5x. ಓಕೆ, ಈಗ ಇಂಟು ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಓಕೆ, is equal to ಏನು? x square plus 5x. ಸೊ ಕ್ಯಾನ್ಸಲ್ ಮಾಡಿದ್ರೆ 25 1 25 3 75. 2 0 ಇದೆ, 2 0 ಬರ್ಬಿಡ್ರಿ. ಸೊ 300 is equal to x square plus 5x ಆಯ್ತು. ಓಕೆ, ಇದನ್ನ ಉಲ್ಟಾ ಬರೆದ್ರೆ x square plus 5x is equal to 300 ಆಯ್ತು. ಓಕೆ, x square plus 5x plus 300 ಈ ಕಡೆ ಬಂದ್ರೆ ಮೈನಸ್ 300 ಆಯ್ತು, ಈಕ್ವಲ್ ಟು 0. ಓಕೆ, ಸೊ ಇವಾಗ ನಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಓಕೆ, ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡೋಣ. x square plus 5x minus 300 equal to 0. ಓಕೆ, ಸೊ ಇವಾಗ ನಾವೇನ್ ಮಾಡ್ತೀವಿ? ಈ ಫಸ್ಟ್ ಲಾಸ್ಟ್ ನಂಬರ್ ನ ಏನಂತ ತಗೊಂತೀವಿ? ಫಸ್ಟ್ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ತಗೊಂತೀವಿ. ಓಕೆ, ಸೊ ನಾನೇನ್ ಮಾಡ್ತೀನಿ? ಇಲ್ಲಿ ರಫ್ ಕಾಲಮ್ ಬರ್ಕೊಂತೀನಿ. ಪ್ರಾಡಕ್ಟ್ ಏನು? ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡ್ಬೇಕು. x square into minus 300. ಸೊ ಏನಾಗುತ್ತೆ? ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ 300 x square ಆಗುತ್ತೆ. ಓಕೆ, ಆಮೇಲೆ ಸಮ್ ಬಂದ್ಬಿಟ್ಟು ಏನೈತೆ? ಸಮ್ ಬಂದ್ಬಿಟ್ಟು ಓಕೆ ಏನಿದೆ? ಪ್ಲಸ್ 5x ಇದೆ. ಓಕೆ, ಸೊ ಇವಾಗ ನಮಗೆ 2 ನಂಬರ್ ಕಂಡಿಬೇಕು. ಓಕೆ, 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 300 ಬರ್ಬೇಕು. ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರ್ಬೇಕು. ಸೊ ನಾನೇನ್ ಮಾಡ್ತೀನಿ? ಈ ಪ್ರಾಡಕ್ಟ್ ನಂಬರ್ ನ ಓಕೆ ಫ್ಯಾಕ್ಟರೈಸ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಚಿಕ್ಕ ಟೇಬಲ್ ಇಂದ ಹೋಗೋಣ. 2 150 ಜಾ. ಓಕೆ, ಸೊ 152 ಜಾ 300 ಬರುತ್ತೆ. ಬಟ್ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ 5 ಬರಲ್ಲ. ಮತ್ತೆ ಚಿಕ್ಕ ಟೇಬಲ್ ಇಂದ ಹೋಗೋಣ. 275 ಜಾ. ಓಕೆ, ಸೊ ಇವಾಗ ನೀವು ನೋಡಿದ್ರೆ
2 2 ಜ 4. ಓಕೆ, ಸೊ ಈಗ ನೀವು ನೋಡ್ರಿ ಇದಿಷ್ಟು ನಂಬರ್ ಏನು 4. 75 4 ಜ 300 ಆಗುತ್ತೆ. ಬಟ್ 75 ಪ್ಲಸ್ 4 79 ಆಗುತ್ತೆ. ಇದು ಕೂಡ ಬರಲ್ಲ. ಓಕೆ, ಸೊ ಮತ್ತೆ ಇನ್ನು ಮುಂದೆ ಡಿವೈಡ್ ಮಾಡ್ಕೊಂತ ಹೋಗೋಣ. ಓಕೆ, ಸೊ ಇವಾಗ ಇದು 5 ಟೇಬಲ್ ಅಲ್ಲಿ ಹೋಗುತ್ತೆ. 5 1 ಜ 5 ಎಷ್ಟು ಉಳಿತು 2. 25 5 5 ಜ 25. ಈಗ ನೀವು ಇದಿಷ್ಟು ನಂಬರ್ ನೋಡ್ರಿ ಏನಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ 2 2 ಜ 4 4 5 ಜ 20. ಓಕೆ, 15 20 ಇಂಟು 15 300 ಬರುತ್ತೆ. ಓಕೆ, 20 50 ನೋಡ್ರೆ 5 ಬರುತ್ತಾನೆ. ಸೊ ಈಗ ಎರಡು ನಂಬರ್ ಬಂದ್ಬಿಟ್ಟು ಒಂದು 20 ಇನ್ನೊಂದು 15. ಓಕೆ, 20x ಇನ್ನೊಂದು 15x. ಈಗ ಸಮ್ ಇರೋ ಸೈನು ದೊಡ್ಡ ನಂಬರಿಗೆ ಕೊಟ್ಬಿಡ್ರಿ. ಓಕೆ, ಈಗ ಪ್ರಾಡಕ್ಟ್ ಮೈನಸ್ ಬರ್ಬೇಕಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕು. ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 20 15 15 20 300 x ಇಂಟು x ಸ್ಕ್ವೇರ್. ಓಕೆ, 20x ಅಲ್ಲಿ 15x ಅಂದ್ರೆ 5x. ಸೊ ಇವೇ ಎರಡು ನಂಬರ್ ಅಂತ ಗೊತ್ತಾಯ್ತು. ಓಕೆ, ಈಗ x ಸ್ಕ್ವೇರ್. ಓಕೆ, ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ ಪ್ಲಸ್ 20x ಮೈನಸ್ 15x ಮೈನಸ್ 300 ಈಕ್ವಲ್ ಟು 0. ಈಗ ಇವ್ರಿಬ್ಬರ ಕಾಮನ್, ಇವ್ರಿಬ್ರ ಕಾಮನ್, ಇವ್ರಿಬ್ರಿಗೆ ಏನ್ ಕಾಮನ್ ಎಕ್ಸ್ ಕಾಮನ್. ಸೊ ಎಕ್ಸ್ ಪ್ಲಸ್ 20 ಆಗುತ್ತೆ. ಓಕೆ, ಇವ್ರಿಬ್ರಲ್ಲಿ ಏನ್ ಕಾಮನ್ ತೆಗಿಬೇಕಿನ ಮುಂಚೆ ನೀವೇನ್ ಮಾಡ್ರಿ, ಇಲ್ಲಿ ಎಕ್ಸ್ ಪ್ಲಸ್ 20 ಬಂದಿದೆ ಅಂದ್ರೆ ಇಲ್ಲಿ ಕೂಡ ಕಂಪಲ್ಸರಿ ಎಕ್ಸ್ ಪ್ಲಸ್ 20ನೇ ಬರ್ಬೇಕು. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಏನ್ ಬರಿಬೇಕಂತ ಒಂದು ಡ್ಯಾಶ್ ಅಂತ ಬರಿತೀನಿ. ಈಗ ನೋಡ್ರಿ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಇಲ್ಲಿ ನಂಬರ್ ಏನ್ ಬರ್ಬೇಕು ಮೈನಸ್ 15x ಬರ್ಬೇಕು. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಮೈನಸ್ 15 ಬರಿತೀನಿ. ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 15 ಇಂಟು ಎಕ್ಸ್ 15x. ಓಕೆ, ಇವತ್ತು ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಇವಾಗ ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, ಆಮೇಲೆ 15 ಇಂಟು 20 ಏನಾಗುತ್ತೆ 300 ಆಗುತ್ತೆ. ಸೊ ನಾವು ಕಾಮನ್ ತಗೊಂಡಿರೋದು ಕರೆಕ್ಟ್ ಅಂತ ಗೊತ್ತಾಯ್ತು. ಈಗ ಇವ್ರಿಬ್ರಲ್ಲಿ ಕಾಮನ್ ತೆಗೀರಿ. ಇವ್ರಿಬ್ರಲ್ಲಿ ಏನ್ ಕಾಮನ್ ಎಕ್ಸ್ ಪ್ಲಸ್ 20 ಕಾಮನ್ ಇದೆ. ಸೊ ಅವಾಗೇನು ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ ಮೈನಸ್ 15 ಉಳಿತು ಈಕ್ವಲ್ ಟು 0. ಇವಾಗ ಒಂದೇನು ಎಕ್ಸ್ ಪ್ಲಸ್ 20 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 15 ಈಕ್ವಲ್ ಟು 0. ಈಗ ಪ್ಲಸ್ 20 ಹಾಕೊಂಡು ಹೋದ್ರೆ ಮೈನಸ್ 20. ಓಕೆ, ಆರ್ ಈಗ ಮೈನಸ್ 15 ಹಾಕೊಂಡು ಹೋದ್ರೆ ಏನಾಗುತ್ತೆ ಪ್ಲಸ್ 15 ಆಗುತ್ತೆ. ಓಕೆ, ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಓಕೆ, ಎಕ್ಸ್ ಗೊತ್ತಾಯ್ತು. ಈಗ ನಾವು ಎಕ್ಸ್ ನ ಏನಂತ ತಗೊಂಡಿದ್ವಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಓಕೆ ಹೂ ಗಾಟ್ ಎ ಪ್ಲಸ್ ಗ್ರೇಡ್ ಬಿಫೋರ್ ಎಕ್ಸಾಮಿನೇಷನ್. ಅಂದ್ರೆ ಇದು ಎಕ್ಸ್ಪೆಕ್ಟೆಡ್ ಹಂಗೆ. ಓಕೆ, ಸೊ ಇದೇನಿದು ಎಕ್ಸ್ ನ ಏನಂತ ತಗೊಂಡಿದ್ವಿ, ಬಿಫೋರ್ ಎಕ್ಸಾಮಿನೇಷನ್ ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಎ ಪ್ಲಸ್ ಗ್ರೇಡ್. ಓಕೆ, ಬಟ್ ಅವ್ರು ಕೇಳಿರೋದೇನು, ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ ಎ ಪ್ಲಸ್ ಗ್ರೇಡ್ ಆಫ್ಟರ್ ದ ರಿಸಲ್ಟ್ ಕೇಳ್ತಾ ಇದಾರೆ. ರಿಸಲ್ಟ್ ಆಫ್ಟರ್ ದ ರಿಸಲ್ಟ್ ಅಂದ್ರೆ ಏನ್ ಕಂಡಿಡ್ಬೇಕು ನಾನು, ಎಕ್ಸ್ ಪ್ಲಸ್ 5 ಕಂಡಿಡ್ಬೇಕು. ಓಕೆ, ಸೊ ಈಗ ಏನ್ ಬರ್ತೀನಿ ನಾನು. ಓಕೆ, ಇಲ್ಲಿ ಯಾವ್ದು ತಗೋಬೇಕು ನಾವು, ಎರಡು ಆನ್ಸರ್ ಬಂದಿದೆ, ಒಂದ್ ಮೈನಸ್ ಒಂದು ಪ್ಲಸ್. ಸೊ ಇಲ್ಲಿ ಏನ್ ಬರೀಬೇಕಂದ್ರೆ ಸಿನ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೆನಾಟ್ ಬಿ ನೆಗೆಟಿವ್, ಸೊ ನಾವು ಪಾಸಿಟಿವ್ ತಗೋಬೇಕು. ಸೊ ಎಕ್ಸ್ ಈಕ್ವಲ್ ಟು 15 ಅಂತ ತಗೋಬೇಕು. ಓಕೆ, ಸೊ ಈಗ ನಮಗೇನು ಆಫ್ಟರ್ ರಿಸಲ್ಟ್ ಎಷ್ಟು ಜನ ಬಂದಾರ ಅಂತ ಕೇಳ್ತಾ ಇದಾರೆ. ಆಫ್ಟರ್ ರಿಸಲ್ಟ್ಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ ಎ ಪ್ಲಸ್ ಗ್ರೇಡ್ is equal to ಏನು ಎಕ್ಸ್ ಪ್ಲಸ್ 5. ಸೊ ಎಕ್ಸ್ ವ್ಯಾಲ್ಯೂ ಏನು 15. 15 ಪ್ಲಸ್ 5 ಎಷ್ಟು, ಸೊ ಇಲ್ಲಿ ಬರೀತೀನಿ 15 ಪ್ಲಸ್ 5 is equal to ಏನು 20. ಸೊ ಎ ಪ್ಲಸ್ ಗ್ರೇಡ್ ಆಫ್ಟರ್ ರಿಸಲ್ಟ್ ಎಷ್ಟು ಜನ ತಂದ್ರು ಅಂದ್ರೆ 20 ಸ್ಟೂಡೆಂಟ್ಸ್ ಅಂತ ಹೇಳ್ಬೇಕು. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಂಪಲ್ ನಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂದ್ರೆ
ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಫಾಲೋ ಮಾಡಿ.